ಇನ್ನು ಉತ್ತರ ಕನ್ನಡದಲ್ಲಿ ರಣಮಳೆ ಆರ್ಭಟಿಸ್ತಾ ಇದ್ರೆ ಬಾಗಲಕೋಟೆಯಲ್ಲಿ ಬರದ ಭರೆ ಆವರಿಸಿದೆ. ಒಂದ್ ಕಡೆ ಮುಂಗಾರು ಮಳೆ ಕೈಕೊಟ್ಟಿದೆ. ಅನ್ನದಾತರು ಕಂಗೆಟ್ಟು ಕೂತಿದ್ದಾರೆ. ಹಚ್ಚ ಹಸಿರಾಗಬೇಕಾಗಿದ್ದಂತಹ ಹೊಲ ಈಗ ಬರಡು ಭೂಮಿಯಾಗಿದೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಉತ್ತರ ಕರ್ನಾಟಕದಲ್ಲಿ ರಣಮಳೆ ಸುರಿತಾ ಇದೆ. ಮಳೆಯಿಂದಾಗಿ ಬೀದಿಗಳೆಲ್ಲ ಜಲಾವೃತವಾಗಿ ಹೋಗಿದೆ. ಎರಡೂ ಬದಿಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಕಾರವಾರ, ಕುಮಟಾ, ಗೋಕರ್ಣ ಸೇರಿದಂತೆ ಹಲವು ಕಡೆ ಯಾವ ರೀತಿ ಮಳೆಯಾಗಿದೆ, ಮಳೆಯಿಂದ ಆದಂತಹ ಸಂಕಷ್ಟವನ್ನ ಗಮನಿಸ್ತಾ ಇದ್ದೀರಿ. ಇನ್ನೊಂದು ಭಾಗದಲ್ಲಿ ಒಂದು ಹನಿ ನೀರಿಗೂ ಕೂಡ ಪರಿತಪ್ಪಿಸಬೇಕಾದಂತಹ ಪರಿಸ್ಥಿತಿ ಬಾಗಲಕೋಟೆಯಾದ್ಯಂತ ವ್ಯಾಪಿಸಿದೆ. ಅಲ್ಲಿ ಮಳೆಯೇ ಆಗ್ತಾ ಇಲ್ಲ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ರವಿ ಬೋಕಿ ಬಾಗಲಕೋಟೆ ಆ ಭಾಗದಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ದು ರೈತರ ಬದುಕು ಅತಂತ್ರ ಸ್ಥಿತಿಗೆ ತಲುಪಿದೆ. ಎಲ್ಲ ಕಡೆಯೂ ಕೂಡ ಬರದ ಛಾಯೆ ಆವರಿಸುವಂಥದ್ದು, ಅದಕ್ಕೆ ಸಾಕ್ಷಿಯಾದಂಥ ದೃಶ್ಯವನ್ನು ನಾನು ತೋರಿಸ್ತೀನಿ. ಸದ್ಯದ ಮಟ್ಟಿಗೆ ನಾನು ಇರೋದು ಬಾಗಲಕೋಟೆ ಹೊರವಲಯದಲ್ಲಿರುವಂಥ ಒಬ್ಬ ರೈತರ ಹೊಲದ ದೃಶ್ಯ. ಸಹಜವಾಗಿ ಇಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಸಂದರ್ಭದಲ್ಲಿ ಎಲ್ಲ ಕಡೆಯೂ ಕೂಡ ಭೂಮಿ ಹಚ್ಚ ಹಸಿರಿನಿಂದ ಕಂಗೊಳಿಸಬೇಕಾಗಿತ್ತು. ಯಾಕೆಂದರೆ ಅಷ್ಟೊಂದು ಆ ಬೆಳೆ ಚಿಗುರು ಹೊಡೆಯೋದು ಆ ಒಂದು ದೃಶ್ಯನೇ ಒಂದು ರೀತಿ ನೋಡೋಕ್ಕೆ ರಮಣೀಯವಾಗಿರ್ತಾಯಿತ್ತು. ಆದರೆ ಸದ್ಯದ ಮಟ್ಟಿಗೆ ಹೇಳೋದಾದರೆ ಯಾವ ಪರಿಸ್ಥಿತಿ ಆಗಿದೆ ಅನ್ನೋದನ್ನು ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಭೂಮಿ ಸಂಪೂರ್ಣವಾಗಿ ಏನೋ ಬಿರುಕು ಬಿಟ್ಟು ಹೋಗಿರುವಂಥದ್ದು. ಅಂದರೆ ಮಣ್ಣಿನಲ್ಲಿ ಸ್ವಲ್ಪವೂ ಕೂಡ ತೇವಾಂಶವಿಲ್ಲ ಅಷ್ಟರ ಮಟ್ಟಿಗೆ. ಯಾಕೆಂದರೆ ಮುಂಗಾರು ಮಳೆ ಸ್ವಲ್ಪವೂ ಕೂಡ ಸಮರ್ಪಕವಾಗಿ ಆಗದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲಾದ್ಯಂತ ರೈತರ ಪರಿಸ್ಥಿತಿ ತುಂಬಾ ಚಿಂತಾಜನಕ ಸ್ಥಿತಿಗೆ ತಲುಪಿರುವಂಥದ್ದು. ಸುಮಾರು ಭಾಗದಲ್ಲಿ ಬಿತ್ತನೆ ಆಗಿಲ್ಲ. ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಂಗಾರು ಅವಧಿಯಲ್ಲಿ 3,17,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಬೇಕು. ಆದರೆ ಆಗಿದ್ದು ಮಾತ್ರ ಕೇವಲ 7,24,000 ಹೆಕ್ಟೇರು. ಅದರಲ್ಲೂ ಕೂಡ 1,24,000 ಹೆಕ್ಟೇರ್ ಕಬ್ಬು ಇರುವಂಥದ್ದು. ಅಂದರೆ ಉಳಿದ ಬೆಳೆಯ ಒಂದು ಪ್ರಮಾಣ ತುಂಬಾ ಕಡಿಮೆ ಅಂತ ಹೇಳ್ಬೋದು. ರೈತರನ್ನ ಮಾತಾಡ್ಸಲಿದ್ದಾರೆ. ಸರ್, ಈಗ ಹೇಗಿದೆ ಸರ್ ರೈತರ ಪರಿಸ್ಥಿತಿ ಬಾಗಲಕೋಟೆ ಜಿಲ್ಲೆಯಲ್ಲಿ? ಎಲ್ಲ ಕಡೆಯೂ ಕೂಡ ಬರದ ಚಿತ್ರಣ ಕಂಡು ಬರ್ತಾ ಇದೆ. ಈಗ ನೀವು ಎಷ್ಟು ಎಕರೆಯಲ್ಲಿ ಏನೇನು ಬಿತ್ತನೆ ಮಾಡಿದ್ರಿ? ಮುಂದೆ ಏನೇನು ಪ್ಲಾನ್ ಇದೆ ಸರ್? ಸರ್, ಏನಿಲ್ಲ, ನಾವು ಮೇ 28ಕ್ಕೆ ಒಂದು 12 ಎಕರೆ ಒಳಗೆ ಒಂದು 6 ಎಕರೆ ಉಳ್ಳಾಗಡ್ಡಿ, ಒಂದು 6 ಎಕರೆ ಹೆಸರು ಬಿತ್ತಿದ್ದೀವಿ. ಅದು ಸರಿಯಾಗಿ ಜರ್ಮಿನೇಷನ್ ಆಗಲಿಲ್ಲ. ಒಂದು 30% ಆಗಿತ್ತು, ಒಂದು 70% ಕಸ ಇತ್ತು. ಅದನ್ನು ಹರಗಿ ಈಗ ಪ್ಲಾಂಟೇಷನ್ ಮಾಡಬೇಕು ತೋಟಗಾರಿಕೆ ತಂದ ಪೇರ್ಲು, ನೇರಳೆಹಣ್ಣು, ನಿಂಬೆಹಣ್ಣು ಮಾಡಬೇಕಂತ ಈಗ ಸಿದ್ಧತೆ ಮಾಡ್ಕೊಳತ್ತಿದ್ವಿ. ಆದರೆ ನಮಗೆ ಟೋಟಲಿ ನೋಡಿದರೆ ಈ ವರ್ಷ ಮುಂಗಾರು ಮಳೆ ಏನೂ ಆಗೇ ಇಲ್ಲ ಸರ್. ಈಗ ಸದ್ಯಕ್ಕೆ ಇದು ನಮ್ಮ ರೈತರಿಗೆ ಎಷ್ಟು ನುಕ್ಸಾನ ಆಗಿದೆ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸರ್. ಅದು ಈಗೆಲ್ಲ ಸಾಲ ಸೋಲ ಮಾಡಿ ಬಿತ್ತಿ ಏನು ಬೀಜ ಗೊಬ್ಬರ ತಂದು ಹಾಕಿರ್ತಾರೆ. ಪಾಪ ಇಷ್ಟೊಂದು ಲಾಸ್ ಆಗೈತೆ. ರೈತರಿಗೆ ಏನಾಗಬೇಕಂತೀರಿ ಸರ್ಕಾರದಿಂದ? ಸರ್ಕಾರದಿಂದ ಸರ್ ಏನರ ನಮಗೆ ಪರಿಹಾರ ಕೊಡಲೇಬೇಕು ಸರ್. ಆ್ಯಕ್ಚುಲಿ ಈಗ ನಾವು ಒಂದು 12 ಎಕರೆ ಪ್ಲಾಂಟೇಷನ್ ಮಾಡೋಕೆ ನಮಗಿಲ್ಲ ಅಂದರೂ 60,000 ರಿಂದ 80,000 ರೂಪಾಯಿ ಬರೀ ಬೀಜ ಅದು ಇದರದ್ದು ಖರ್ಚು ಬಂದಿತ್ತು ಸರ್. ಈಗನಕ ಅದು ಏನೂ ಬರಲಿಲ್ಲ. ಮತ್ತು ಉಲ್ಟಾ ಕೈಯಿಂದನೇ ಎಲ್ಲ ನೆಲ ವ್ಯವಸ್ಥೆ ಮಾಡ್ಕೊಂಡ್ವಿ 1 ಲಕ್ಷ ಗಟ್ಟಲೆ. ಮತ್ತು ಸರ್ಕಾರದಿಂದ ಏನಾರ ಪರಿಹಾರ ಕೊಡೋಕೆ ಮಾನ್ಯ ಮುಖ್ಯಮಂತ್ರಿಗಳು ಏನಾರ ಮಾಡಬೇಕು ಅದಕ್ಕೆ. ಇದಿಷ್ಟು ಇಲ್ಲಿನ ರೈತರ ಮಾತು. ಕ್ಯಾಮ್ರಾಮ್ಯಾನ್ ಬಾಪು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ. ನೋಡ್ತಾ ಇದೀವಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ. ಸಂಪೂರ್ಣ ಬರದ ಪರಿಸ್ಥಿತಿ ಆವರಿಸಿಕೊಂಡಿದೆ. ಹನಿ ನೀರಿಗೂ ಕೂಡ ಪರಿತಪ್ಪಿಸಬೇಕಾದಂತಹ ಪರಿಸ್ಥಿತಿ ರೈತರದ್ದಾಗಿದೆ. ಈಗ ಮುಂಗಾರು ಮಳೆ ಕೈಕೊಟ್ಟಂತಹ ಪರಿಣಾಮದಿಂದಾಗಿ ಮುಂದೇನು ಅಂತ ಹೇಳಿ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಬೇರೆ ಬೇರೆ ಕಡೆಗಳಿಂದ ಟ್ಯಾಂಕರ್ಗಳಿಂದ ನೀರನ್ನ ತರಿಸಿ ಹಾಕ್ತಾ ಇದ್ದಾರೆ. ಆದ್ರೂ ಕೂಡ ಎಷ್ಟು ದಿನ ಇದು ಹೋಗುತ್ತೆ? ಮಳೆ ಬಂದ್ರೆ ಇದೆಲ್ಲವೂ ಕೂಡ ಸರಿ ಆಗತ್ತೆ ಅಂತ ಹೇಳಿ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು.